ಹಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಆನಂದ್ ಜೇನುಕಲ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆನಂದ್ ಜೇನುಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ತುಂಬು ಹೃದಯದ ಪ್ರೀತಿಯ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ವೀಕ್ಷಕರೇ, ನಿಮಗೊಂದು ಅತ್ಯದ್ಭುತವಾದಂತಹ ಸರ್ಕಾರದ ಬೃಹತ್ ಇಲಾಖೆಗಳಲ್ಲಿ ನೇಮಕವಾಗುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೊತ್ತು ತಂದಿದ್ದೀನಿ ಸ್ನೇಹಿತರೆ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ. ಯಾರೆಲ್ಲ ನನ್ನ ಮೊದಲ ಚಾನಲ್ ನೋಡುತ್ತಿರುವಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಪ್ಕಮಿಂಗ್ ಎಕ್ಸಾಮ್ ಕ್ಯಾಲೆಂಡರ್ 2026 2026 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2026 ಎಕ್ಸಾಮ್ ಯಾವ ತಿಂಗಳಿನಲ್ಲಿ ಯಾವ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಯಾವ್ಯಾವ ಎಕ್ಸಾಮನ್ನು ಕಾಲ್ ಮಾಡಿದ್ದಾರೆ, ಅದರ ಪ್ರೊಸೀಜರ್ ಏನು, ಅದರ ಪರೀಕ್ಷೆದ ಸಿದ್ಧತೆ ಹೇಗೆ ಮಾಡಬೇಕು, ಆದರೆ ಪರೀಕ್ಷೆಗೆ ಇನ್ನು ಎಷ್ಟು ದಿನಗಳ ಕಾಲ ನಮಗೆ ಟೈಮ್ ಇದೆ ಓದ್ಕೊಳ್ಳಿಕ್ಕೆ, ಸ್ಟಡಿ ಮಾಡಲಿಕ್ಕೆ ಅಂತ ನೋಡೋದಾದರೆ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ನೇಮ್, ಪೋಸ್ಟ್ ನೇಮ್ ಆ್ಯಂಡ್ ಎಕ್ಸಾಮ್ ಡೇಟ್ ಆ್ಯಂಡ್ ಕೇಡ್ ಆ್ಯಂಡ್ ಟೈಮಿಂಗ್ಸ್ ಪೇಪರ್ಸ್. ಓಕೆ, ವೇರಿಯಸ್ ಡಿಪಾರ್ಟ್ಮೆಂಟಲ್ಲಿ ಕಾಲಾಗಿರುವಂತಹ ವಿವಿಧ ಹುದ್ದೆಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್, ಅಂದರೆ ಈ ಕಂಪಲ್ಸರಿ ಕನ್ನಡ ಎಕ್ಸಾಮ್ 22/8/2024 ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಮತ್ತು ಸ್ಥಳೀಯ ವೃಂದದ ಕರ್ನಾಟಕ ಹುದ್ದೆಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ತಿಂಗಳು ಆಗಸ್ಟ್ 22ನೇ ತಾರೀಕಿನಂದು ನಡೆಯುತ್ತೆ. 3 ಗಂಟೆಯಿಂದ 5 ಗಂಟೆಯವರೆಗೆ ನಡೆಯುತ್ತೆ ಸ್ನೇಹಿತರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಪೊಲೀಸ್ ಇಲಾಖೆಯಲ್ಲಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ CR ಮತ್ತು DR ಅದರ ಎಕ್ಸಾಮ್, CR/DR ಎಕ್ಸಾಮ್ 6/9/2024 6ನೇ ತಾರೀಕು ಸೆಪ್ಟೆಂಬರ್ ತಿಂಗಳಿನಲ್ಲಿ 2026ನೇ ಸಾಲಿನ DR, CR ಮತ್ತು DR ಎಕ್ಸಾಮ್ ನಡೆಯುತ್ತೆ. ಮೊದಲ 10:30ಯಿಂದ 12 ಗಂಟೆಗೆ, ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 3 ಗಂಟೆಯಿಂದ 4ವರೆಗೆ ಎಕ್ಸಾಮ್ ಇರುತ್ತೆ ವೀಕ್ಷಕರೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನ್ಸ್ಟೇಬಲ್ KSRP, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನ್ಸ್ಟೇಬಲ್ IRB, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನ್ಸ್ಟೇಬಲ್ KF ICFನಲ್ಲಿ ಅಧಿಸೂಚನೆ ಹೊರಡಿಸಿದಂತಹ ಹುದ್ದೆಗಳಿಗೆ 20/9/2026 ಅಂದರೆ 20 ಸೆಪ್ಟೆಂಬರ್ 2026ರಂದು ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಅದು ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 12 ಗಂಟೆಗೆ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ 3 ಗಂಟೆಯಿಂದ 4:30ವರೆಗೆ ಪರೀಕ್ಷಾ ಅವಧಿ ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಹಾಗಾದರೆ ಮುಂದೆ ನೋಡೋದಾದರೆ ಡಿಪಾರ್ಟ್ಮೆಂಟ್ ಆಫ್ ಸರ್ವೇಯರ್, ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್. ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಸರ್ವೇಯರ್ ಕಾಲ್ ಮಾಡಿರುವ ಹುದ್ದೆಗಳಿಗೆ 4/10/2026ರಂದು 10:30ಯಿಂದ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 12:30ವರೆಗೂ ಮೊದಲ ಪೇಪರ್ ಇದೆ. 3/10/2026ರಂದು 3 ಗಂಟೆಯಿಂದ 5 ಗಂಟೆವರೆಗೆ ಎರಡನೇ ಪೇಪರ್ ಇದೆ. ಹಾಗೂ 25/10/2026ರಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ 10:30ಯಿಂದ 12 ಗಂಟೆವರೆಗೆ ಮೊದಲ ಪತ್ರಿಕೆ. 24/10/2026 3 ಗಂಟೆಯಿಂದ 5 ಗಂಟೆಯವರೆಗೆ ಎರಡನೆಯ ಪತ್ರಿಕೆ ಇದೆ ಸ್ನೇಹಿತರೆ. ಯಾರೆಲ್ಲ ಸರ್ವೇಯರ್ ಆಗಬೇಕು ಅಂತ ಕನಸು ಕೊಟ್ಟಿರುವಂತಹ ಅಭ್ಯರ್ಥಿಗಳು, ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರು ಸ್ಟಡಿ ಮಾಡಿ. ಇನ್ನು 2 ತಿಂಗಳ ಕಾಲ ಟೈಮ್ ಇದೆ, ಸಮಯ ನಿಗದಿಪಡಿಸಲಾಗಿದೆ. ಹಾಗಾಗಿ ಸರ್ವೇಯರ್ ಹುದ್ದೆಗಳಿಗೆ ನಿಗದಿಪಡಿಸಿದಂತಹ ಸಮಯ 4/10/2026. ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO, ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಅರ್ಜಿಯ ಅವಧಿಯನ್ನು ವಿಸ್ತರಿಸಲಾಗಿದೆ. ಆ ಅರ್ಜಿ ಅವಧಿ ಈ ತಿಂಗಳು ಆಗಸ್ಟ್ 20ನೇ ತಾರೀಕು ಕೊನೆಯಾಗುತ್ತೆ. ಆದರೆ ಅದರ ಎಕ್ಸಾಮ್ ಡೇಟ್, ಪರೀಕ್ಷಾ ಅವಧಿ 4/10/2026ರಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:12:30ವರೆಗೆ ಮೊದಲ ಪತ್ರಿಕೆ ಇರುತ್ತೆ. 2:30ಯಿಂದ 4:30ವರೆಗೂ ಎರಡನೇ ಪತ್ರಿಕೆ ಇರುತ್ತೆ ಸ್ನೇಹಿತರೆ. ಇನ್ನೂ 2 ತಿಂಗಳ ಕಾಲ ಅವಶ್ಯಕ ಸಮಯ ನಿಗದಿಪಡಿಸಲಾಗಿದೆ.
ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ತೋಟಗಾರಿಕೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ಅಸಿಸ್ಟೆಂಟ್ ಆ್ಯಂಡ್ ಹಾರ್ಟಿಕಲ್ಚರ್ ಆಫೀಸರ್ ಹುದ್ದೆಗಳಿಗೆ 26/9/2026ರಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹಾಗೂ 27/9/2026ರಂದು ಸ್ಥಳೀಯ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಅವಧಿಯನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಕೆಸೆಟ್, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಕೆಸೆಟ್ ಅಧಿಸೂಚನೆ ಹೊರಡಿಸಲಾಗಿದೆ ಸ್ನೇಹಿತರೆ. ಅದು ಸಹ 11/10/2026ರಂದು ಪರೀಕ್ಷಾ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಪರೀಕ್ಷಾ ಸಮಯದ ಅವಧಿ ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಹಾಗಾದರೆ ಮುಂದಿನ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸ್ ಡಿಪಾರ್ಟ್ಮೆಂಟ್, ಫಾರ್ಮಸಿ ಆಫೀಸರ್ ಆ್ಯಂಡ್ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಎಕ್ಸಾಮ್ ಡೇಟ್ ನೋಡೋದಾದರೆ 21/11/2026 ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ, 22/11/2026 ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೆ ಬೆಳಗ್ಗೆ 10:30ರಿಂದ 12ವರೆಗೆ ಮೊದಲ ಪತ್ರಿಕೆ ಹಾಗೂ 2:30ರಿಂದ 4:30ವರೆಗೆ ಎರಡನೇ ಪತ್ರಿಕೆಯನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಕ್ರೈಸ್, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ 21/11/2026 ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಕ್ಸಾಮನ್ನು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಕನ್ನಡ ಲ್ಯಾಂಗ್ವೇಜ್ ಟೀಚರ್ 10:30ರಿಂದ 12ವರೆಗೆ, ಕನ್ನಡ ಲ್ಯಾಂಗ್ವೇಜ್ ಟೀಚರ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್, ಹಿಂದಿ ಲ್ಯಾಂಗ್ವೇಜ್ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಕಂಪ್ಯೂಟರ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆ್ಯಂಡ್ ಗ್ರಾಜ್ಯುಯೇಟ್ ಡ್ರಾಯಿಂಗ್ ಟೀಚರ್ಸ್, ಡಿಪ್ಲೊಮಾ ಡ್ರಾಯಿಂಗ್ ಟೀಚರ್ಸ್ ಈ ಎಲ್ಲ ಕ್ರೈಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಮಾಡಿರುವಂಥ ಹುದ್ದೆಗಳಿಗೆ 28/11/2026 ಕಲ್ಯಾಣ ಕರ್ನಾಟಕ ಹಾಗೂ 21/11/2026 ಸ್ಥಳೀಯ ವೃಂದದ ಕರ್ನಾಟಕದ ಹುದ್ದೆಗಳಿಗೆ ಬೆಳಿಗ್ಗೆ 10:30ರಿಂದ 12ವರೆಗೆ ಮೊದಲ ಪತ್ರಿಕೆ, ಮಧ್ಯಾಹ್ನ 2:30ರಿಂದ 4ವರೆಗೆ ಎರಡನೇ ಪತ್ರಿಕೆಯನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಸಮಯದ ಅವಧಿ ಬಹಳ ಕಮ್ಮಿ ಇರುವುದರಿಂದ ದಯವಿಟ್ಟು ಎಲ್ಲರೂ ಬೇಗ ತಮ್ಮ ಎಕ್ಸಾಮನ್ನು ಪ್ರಿಪೇರ್ ಮಾಡ್ಕೋಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಗೆ, ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 2:30ರಿಂದ 4:30ವರೆಗೂ ಎರಡನೇ ಪತ್ರಿಕೆ ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಯಾರೆಲ್ಲ ಈ ಎಲ್ಲ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿ ಸ್ಟಡಿ ಮಾಡುತ್ತಿದ್ದೀರಾ, ಈಗ KEA ಅಫಿಷಿಯಲ್ ಆಗಿ ತನ್ನ ಸಮಯದ ಪರೀಕ್ಷಾ ಅವಧಿ ಮತ್ತು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ದಯವಿಟ್ಟು ಹೆಚ್ಚಿನ ಅವಧಿ ಇರುವುದಿಲ್ಲ. ಬೇಗ ಎಲ್ಲರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಹುದ್ದೆಗಳಿಗೆ ಬೇಗ ಎಲ್ಲರೂ ಸ್ವಯಂ ಅಧ್ಯಯನ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿವಿಧ ಹುದ್ದೆಗಳ ಮಾಹಿತಿಯ ಬಗ್ಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿಗಳಿಗಾಗಿ ಆನಂದ್ ಚೆನುಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.